ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನಮ್ಮ ದಾವಣಗೆರೆಯಲ್ಲಿ ಆಫರ್ ಹಾಕಿದ್ದಾರೆ BSc ಒಳಗೆ. ನೋಡೋಣ BScಲಿ ಯಾವ ರೀತಿ ಇದೆ ಸ್ಯಾರೀಸ್ ಅಂತ ಹೊರಟಿದ್ದೀನಿ. ಇಷ್ಟ ಆದರೆ ತೊಗೋತೀನಿ, ಇಷ್ಟ ಆಗದೆ ಇದ್ದರೆ ಹಾಗೆ ಬರ್ತೀನಿ. ನೋಡೋಣ ಹೇಗಿದೆ ಅಂತ ಹೊರಟಿದ್ದೀನಿ. ಹಾಗೆ ಸ್ವಲ್ಪ ಮನೆಗೆ ಬೆಡ್ ಸ್ಪ್ರೆಡ್ಸು ತೊಗೋಬೇಕಿತ್ತು, ಮತ್ತು ಸೋಫಾ ಕವರ್ಸ್ ಎಲ್ಲ ಹಾಳಾಗಿಬಿಟ್ಟಿದೆ. ಡಬಲ್ ಡಿಸ್ಕೌಂಟ್ ಇದೆ ಅಲ್ಲ, ಹಾಗಾಗಿ ಕಡಿಮೆ ಆಗುತ್ತೆ ಅಂತ ಹೊರಟಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. BSc ಆಲ್ಮೋಸ್ಟು ನಮ್ಮ ಮೊದಲಿಂದನೂ ಫೇಮಸ್ ದಾವಣಗೆರೆಯಲ್ಲಿ ಹೇಳಬೇಕಂದ್ರೆ. ಸೊ ಈಗ ಹಾಗಾಗಿ ಬೆಡ್ ಸ್ಪ್ರೆಡ್ಡು, ಸೋಫಾ ಕವರ್ಸು ಮತ್ತು ಏನದು ಫ್ರಿಡ್ಜ್ ಕವರ್ ತಗೋಬೇಕು ಅಂತಿದ್ದೆ, ತೊಗೊಂಡೇ ಇರಲಿಲ್ಲ. ನೋಡೋಣ ಅಲ್ಲಿ ಕ್ಲಾತ್ಸ್ ವೈಸ್ ಸಿಕ್ಕರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ ತೊಗೋತೀನಿ. ಸ್ಯಾರೀಸ್ದು ಇನ್ನೂ ಕನ್ಫರ್ಮ್ ಇಲ್ಲ. ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದರೆ ನಾನು ಫಸ್ಟಿಗೆ ತೊಗೋಬೇಕಾಗಿರೋದೆ ಬೆಡ್ ಸ್ಪ್ರೆಡ್ಸು, ಸೋಫಾ ಕವರ್ಸು, ಫ್ರಿಡ್ಜ್ ಕವರು ಮತ್ತು ಟೇಬಲ್ ಕವರ್ಸ್ ತೊಗೋಬೇಕು. ಆಫರ್ ಇದೆ ಅಂತ ಹೇಳಿ ಹೊರಟಿದ್ದೀನಿ. ನೋಡಬೇಕು ನಮ್ಮ ಮನೆಯವ್ರೇನು ಏನೇನು ಅಂತಾರೋ ಗೊತ್ತಿಲ್ಲ, ಎಷ್ಟು ಸತಿ ತೊಗೋತೀಯಾ ಅಂತ. ಬಟ್ಟು ಏನು ಮಾಡೋದು ಗೈಸ್, ಎಲ್ಲ ಈಗ 2 ಪೇರ್ ಇಟ್ಟಿರ್ತೀವಲ್ವ, ಅದು ಒಂದೊಂದು ಸೋಫಾ ಕವರ್ಸ್ ಎಲ್ಲ ದಾರ ಬಿಚ್ಕೊಂಡು ಬರ್ತಾಯಿದೆ. ಸೊ ಹಾಗಾಗಿ ಅದು ನನ್ನ ಮಗ ಬೇಕಂತ ಇನ್ನೊಂದಿಷ್ಟು ಪೆನ್ನು ಪೆನ್ಸಿಲು ಇಟ್ಟು ಅವನ್ನ ಇನ್ನೊಂದಿಷ್ಟು ದೊಡ್ಡ ದೊಡ್ಡ ಎಳೆಗಳು ಬಿಚ್ಚೋವಾಗಿ ಮಾಡಿಬಿಡ್ತಾನೆ. ಹಂಗಾಗಿ ಸೋಫಾ ಕವರ್ ಬೇಗ ಹಾಳಾಗಿಬಿಟ್ಟಿದೆ. 2 ಹಾಗೆ ಆಗಿದ್ದಾವೆ. ಅದಕ್ಕೆ ಮತ್ತು ಬೆಡ್ ಸ್ಪ್ರೆಡ್ಡು ಬೇಕಾಗಿತ್ತು. ಅದಕ್ಕೆ ನೋಡೋಣ ಅಂತ ಹೊರಟಿದ್ದೀನಿ. ಏನಾಗುತ್ತೋ ನೋಡೋಣ, ಚೆನ್ನಾಗಿದ್ದರೆ ತೊಗೊಳ್ಳೋದು, ಇಲ್ಲಾಂದರೆ ಹಾಗೆ ಬರೋದು. ಬನ್ನಿ, ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ, ಇದು ನನ್ನ ಒಂದು ಔಟ್ಫಿಟ್. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಓಕೆ, ಕ್ವಾಲಿಟಿ ಏನು ಅಂತ ಬರೋ ಇಲ್ಲ, ಪಾಲಿಸ್ಟರ್ ಟೈಪ್ ಇದೆ. ನಾನು ಕಾಟನ್ ಅಂತ ಹಾಕಿದೆ, ಬಟ್ ಕಾಟನ್ ಅಂತ ಅನ್ನಿಸ್ತಿಲ್ಲ, ಮಿಕ್ಸ್ಡ್ ಇದೆ, ಮಿಕ್ಸ್ ಪಾಲಿಸ್ಟರ್ ಕಾಟನ್. ಹಾಗಾಗಿ ಏನೇ ಅಂದರೂ ಆನ್ಲೈನ್ದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಏನು ಮಾಡೋದು, ತಗೊಂಡ್ಬಿಟ್ಟಿದ್ದೀವಿ, ಈಗ ಹಾಕ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ವೇರ್ ಮಾಡಿರೋದು. ನೋಡಿ, ಈ ಥರ ಇದೆ. ಬನ್ನಿ ಹೋಗೋಣ ಅಂತ ಹೇಳ್ತಾ ಈಗ ಮತ್ತೆ ಅಲ್ಲಿ ಸಿಗ್ತೀನಿ, ಓಕೆನಾ? ಫಸ್ಟ್ ರೀಡ್ ಹೋಗೋಣ. ಗೈಸ್, ಇವಾಗ ಹಳೆ BSc ಮಂಡಿಪೇಟೆಯಲ್ಲಿರೋ ದಾವಣಗೆರೆಯಲ್ಲಿ ಇರೋಂಥ BS ಚನ್ನಬಸಪ್ಪ ಅಂಗಡಿಗೆ ಬಂದಿದ್ದೀವಿ. ಬಟ್ ಹಳೆ BSc ಅಂತ ಹೇಳ್ತಾರೆ ಇದನ್ನು, ಮಂಡಿಪೇಟೆಯಲ್ಲಿರೋದ್ರಿಂದ. ಗೈಸ್, ಇಲ್ಲಿ ನಾವು ಸೀರೆ ಏನು ತೊಗೊಳ್ಲಿಲ್ಲ ಹೇಳ್ಬೇಕಂದ್ರೆ, ಓನ್ಲಿ ಫಾರ್ ಬೆಡ್ ಸ್ಪ್ರೆಡ್ಸು, ಬ್ಲ್ಯಾಂಕೆಟ್ಸು, ಟೇಬಲ್ ಕವರು, ಸೋಫಾ ಕವರ್ ಅಷ್ಟೇ ತೊಗೊಂಡ್ವಿ. ಯಾಕಂದರೆ ಸೀರೆಗಳು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅಲ್ಲಿ ತೊಗೊಂಡಿಲ್ಲ. ಸೊ ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಏನು ಸೋಫಾ ಕವರು, ಬೆಡ್ ಕವರು, ಬ್ಲ್ಯಾಂಕೆಟು ಅದೆಲ್ಲ ತೊಗೊಂಡಿದ್ವಲ್ಲ, ಟೇಬಲ್ ಕವರ್, ಅದನ್ನ ಸೊ ಬಿಲ್ ಮಾಡಿಸ್ಬಿಟ್ಟು ಇವಾಗ ಹೊರಡಬೇಕು. ಹಾಗೇ ನಮ್ಮ ಆಂಟಿರು ಚೆನ್ನೈ ಶಾಪಿಂಗ್ ಮಾಲಿಗೆ ಬಂದಿದ್ದಾರಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರನ್ನ ಅಲ್ಲಿಗೆ ಬಿಡು ಅಂತ ಹೇಳಿದ್ದೀನಿ. ಸೊ ಅಲ್ಲಿಗೆ ಅವ್ರು ಬಿಟ್ಟರು ಹೋಗ್ತಾರೆ. ನಾನು ಇವಾಗ ಚೆನ್ನೈ ಶಾಪಿಂಗ್ ಮಾಲಿಗೆ ಹೋಗ್ತೀನಿ. ನೋಡೋಣ, ಅಲ್ಲಿ ಏನೋ KG ಗಟ್ಟಲೆ ಇದೆ ಅಂತೆ ಸ್ಯಾರೀಸು ಅಂತ ಹೊರಟಿದ್ದೀನಿ. ನೋಡೋಣ ಬನ್ನಿ ಅಲ್ಲಿ ಹೇಗಿದೆ ಅಂತ, ಓಕೆನಾ? ಮತ್ತು ಅಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಗೈಸ್, ಏನಿಲ್ಲ, ಆಫರ್ ಅಂತ ಹೇಳಿ ತುಂಬ ಆಫರ್, ಎಲ್ಲ ಅಂಗಡಿಗಳಲ್ಲೂ ಆಫರ್ ಹಾಕಿದ್ದಾರೆ. ಯಾವ ಅಂಗಡೀಲಿ ತೊಗೋಬೇಕು, ಯಾವ ಅಂಗಡೀಲಿ ಬಿಡಬೇಕು ಅನ್ನೋ ಥರ ಇದೆ. ನೋಡಿ ಗೈಸ್, BScಲೂ ಇದೆ, ವರಮಹಾಲಕ್ಷ್ಮಿಲಿ ಇನ್ನೂ ಗೊತ್ತಿಲ್ಲ ನನಗೆ. ನಾನು BSc ಹೋಗಿದ್ದೀನಿ, ಚೆನ್ನೈ ಶಾಪಿಂಗ್ ಮಾಲಿಗೆ ಹೋಗಿದ್ದೀನಿ. ಚೆನ್ನೈನಲ್ಲಿ ಶಾಪಿಂಗ್ ಮಾಲಲ್ಲೂ ಚೆನ್ನಾಗಿದೆ, ಓಕೆ ಸೀರೆಗಳು. ಇಲ್ಲಿ ಚೆನ್ನಾಗಿತ್ತು, ಬಟ್ ನಾನು ಇಲ್ಲಿ ತೊಗೊಳ್ಲಿಲ್ಲ, ಯಾಕೋ ನನಗೆ ಲೈಕ್ ಆಗಲಿಲ್ಲ. ನೋಡೋಣ, ಅದರಲ್ಲೂ ನಾವು ಬೆಡ್ ಸ್ಪ್ರೆಡ್ಸ್ ಅವೆಲ್ಲ ತೊಗೊಂಡ್ವಲ್ಲ, ಸೊ ಹಾಗಾಗಿ ತೊಗೊಳ್ಲಿಲ್ಲ. ಸುಮ್ಮನೆ ಸಾಕು ಈಗ ಸದ್ಯಕ್ಕೆ ಅಂತೇಳಿ ಹಾಗೆ ಬಂದಿದ್ದಾಯಿತು.
ಗೈಸ್ ಇವಾಗ ನಾವು ಚೆನ್ನೈ ಶಾಪಿಂಗ್ ಮಾಲ್ ಹತ್ರ ಬಂದಿದ್ದೀನಿ. ಯಾಕಂದರೆ BScಗೆ ಹೋದೆ, ಅಲ್ಲಿ ನಮ್ಮ ಆಂಟಿರು ಬಂದಿದ್ದೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾನೀಗ ನಮ್ಮ ಮನೆಯವ್ರನ್ನ ಅಲ್ಲಿಗೆ ಕರ್ಕೊಂಡೋಗ್ಬಿಡಿ, ನೀವು ಬೇಕಿದ್ದರೆ ಆಮೇಲೆ ಅಲ್ಲಿಂದ ಹೋಗ್ರಿ, ನಾನು ನಮ್ಮ ಆಂಟಿ ಜೊತೆ ನೋಡೋಣ ಶಾಪಿಂಗ್ ಮಾಡ್ತೀನಿ ಅಂದೆ. ಸೊ ಹಾಗಾಗಿ ಮತ್ತೆ ಅಲ್ಲಿಂದ ಇಲ್ಲಿ ಕರ್ಕೊಂಬಂದುಬಿಟ್ಟು ಅವರು ಹೋದರು. ನಾನಿವಾಗ ಶಾಪಿಂಗ್ ಮಾಲಿಗೆ ಬಂದಿದ್ದೀನಿ. ಗೈಸ್ ಇಲ್ಲಿ ಕೂಡ KG ಲೆಕ್ಕದಲ್ಲಿ ಸೀರೆಗಳನ್ನು ತಗೋಬೋದು ನೀವು ಬಂದರೆ. ಬಟ್ ಕಾಟನ್ ಸ್ಯಾರಿ ಆಗಿರ್ಬೋದು ಎಲ್ಲ KG ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ನಿಮಗೆ ಇಷ್ಟ ಆದರೆ ನೀವು ಕೂಡ ಹೋಗಿ ವಿಸಿಟ್ ಮಾಡಿ. ಓಕೆನಾ? ನಾನಿಲ್ಲಿ ಏನು ಪರ್ಚೇಸ್ ಮಾಡಿ ಇಲ್ಲ, ನಮ್ಮ ಆಂಟಿರೆಲ್ಲ ತಗೊಂಡ್ರು ಅವರು. ಸೊ ನಾನಿನ್ನು ತೊಗೊಂಡಿರಲಿಲ್ಲ, ಯಾಕೆಂದರೆ ನಾವು ಇದನ್ನು ಬೆಡ್ ಸ್ಪ್ರೆಡ್ಡು ಅವೆಲ್ಲ ತೊಗೊಂಡ್ನಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಇವಾಗ ಬೇಡ, ನೆಕ್ಸ್ಟ್ ಟೈಮ್ ತಗೋವಂತೆ ಅಂತ ಹೇಳಿದರು. ಸೊ ಹಾಗಾಗಿ ಅವರು ತಗೊಂಡ್ರು. ಅವರು ತುಂಬ ಜನ KG ಗಟ್ಟಲೆ ಸ್ಯಾರೀಸು, ಅಂದರೆ ಡೈಲಿ ವೇರ್ ಸ್ಯಾರೀಸ್ ಇರುತ್ತಲ್ಲ, ಅದೆಲ್ಲ KG ಗಟ್ಟಲೆ ಇದೆ. ಸೊ ಹೋಗಿ ಒಂದು ಸಲ ವಿಸಿಟ್ ಮಾಡಿ, ಹೋಗೋರು ಯಾರಾದರೂ ಇದ್ದರೆ. ಚೆನ್ನಾಗಿತ್ತು ಶಾಪಿಂಗ್ ಮಾಲು. ಬಟ್ ಸ್ಯಾರೀಸು ಎಲ್ಲ ಚೆನ್ನಾಗಿದೆ, ತಗೊಳೋರೆಲ್ಲ ತುಂಬ ಜನ ತಗೋತಾ ಇದ್ದರು. ಈಗ ಹಬ್ಬಗಳಿದೆ ಅಲ್ಲ, ಸೊ ಈಗ ಕೊಡೋರಿಗೆ ಈಗ ಗಿಫ್ಟೆಡ್ ಸ್ಯಾರೀಸು ಆ ಥರದ್ದು ಇದೆ. ಡೈಲಿ ವೇರ್ ಸ್ಯಾರೀಸು ಅದೆಲ್ಲ ತುಂಬ ಚೆನ್ನಾಗೇ ಇತ್ತು. ನೋಡಿ, ಇಲ್ಲೆಲ್ಲ ಕಲೆಕ್ಷನ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಓಕೆ, ಬಟ್ ತೊಗೋಬೋದು. ಯಾರಾದರೂ ತೊಗೊಳ್ಳೋರಿದ್ದರೆ ಹೋಗಿ ವಿಸಿಟ್ ಮಾಡಿ. ನೋಡಿ, ಕಾಟನ್ ಸ್ಯಾರೀಸ್ ಇವೆಲ್ಲ ಪ್ರಿಂಟೆಡ್ ಸ್ಯಾರೀಸು ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲೆಲ್ಲ ಬಾಕ್ಸ್ಡ್ ಪೀಸಸ್ ಕೂಡ ಇದೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. KG ಲೆಕ್ಕದಲ್ಲಿ ಸ್ಯಾರಿಗಳನ್ನು ಕೊಡ್ತಿದ್ದಾರೆ. ಹೋಗಿ ಒಂದು ಸಲ ಚೆನ್ನೈ ಶಾಪಿಂಗ್ ಮಾಲಲ್ಲಿ ನೋಡಿ, ನಿಮಗಿಷ್ಟ ಆದರೆ ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ ಗೈಸ್? ಗೈಸ್, ನಿಮಗೆ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿ. KG ಲೆಕ್ಕದಲ್ಲಿ ಸೀರೆಗಳನ್ನು ಕೊಡ್ತಿದ್ದಾರೆ ಚೆನ್ನೈ ಶಾಪಿಂಗ್ ಮಾಲಲ್ಲಿ. ನಿಮಗೆ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿ. BSL ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ನಾನು ತೊಗೊಳ್ಳಿಲ್ಲ. ನಾನು ಹೇಳಿದ್ನಲ್ಲ, ನಾನು ಬೇರೆ ವಸ್ತುಗಳು ತೊಗೊಂಡೆ, ಅದಕ್ಕೋಸ್ಕರ. ಇಲ್ಲಿ ಕೂಡ ಚೆನ್ನಾಗಿದೆ. ನೋಡಿ, ಎಷ್ಟೊಂದು ಜನ ಇದ್ದಾರೆ.